ಹೇಳ್ತೀನಿ ಅಂತ. ಆದ್ರೆ ದುರಂತ ಏನ್ ಗೊತ್ತಾ, ಈ ಚರ್ಚೆಯಲ್ಲಿ ಕಾಂಗ್ರೆಸ್ನವ್ರನ್ನ ಯಾರನ್ನೂ ಕೂಡ ಕಳಿಸ್ತಾ ಇಲ್ಲ. ಜೊತೆಗೆ ನಿನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಮಾತನಾಡಬೇಕು ರಾಹುಲ್ ಗಾಂಧಿ ಅವರಿಲ್ಲ. ಹಾಗಾದ್ರೆ ಕಾಂಗ್ರೆಸ್ನ ನಿಲ್ವೇನು ಅನ್ನೋದೇ ಒಂದು ಪ್ರಶ್ನೆ. ನಿಲ್ವಾಯ್ತು ಅಂತ ಒಂದ್ ನಿಮಿಷ ಶ್ರೀನಿವಾಸ್ ಕಾಂಗ್ರೆಸ್ಸಿಗೆ ಗೊತ್ತಿದೆ ನಾನು ಮಾಡಿರೋ ತಪ್ಪಿದೆ ಅಂತ. ಹೆಚ್ಚು ಕಾಂಗ್ರೆಸ್ಸಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ಮಾಡಿರೋ ತಪ್ಪು ಅಂತ. ಅದು ಹೆಚ್ಚು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಮುಸಲ್ಮಾನರ ವೋಟ್ ಅನ್ನ ಗ್ರಾಬ್ ಮಾಡಬೇಕು, ಆದ್ರೆ ಹಿಂದೂಗಳ ಮನಸ್ಸಿನೊಳಗೆ ತಾನು ಮಾಡಿರೋ ತಪ್ಪು ಅಂತ ಗೊತ್ತಾಗಬಾರದು ಎನ್ನುವಂಥದ್ದು ಮುಚ್ಚಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದೆ. ನಿನ್ನೆ ಮಾಡಿರುವಂತ ವಾದಗಳನ್ನು ನೋಡಿದ್ರೆ ನೀವು ಗಾಬರಿ ಆಗುತ್ತೆ. ಒಬ್ಬ ಲೀಡರ್, ಮುಸ್ಲಿಂ ಲೀಗಿನ ಲೀಡರ್ ಒಬ್ಬ ಎದ್ದು ನಿಂತ್ಕೊಂಡು ಆ ವಕ್ಫ್ಗೆ ಸಂಬಂಧಪಟ್ಟಂತ ಆ ಪೇಪರ್ನ ಹರಿದು ಬಿಸಾಕ್ತಾನೆ ಬಿಲ್ ಅನ್ನ. ಈಸ್ ದಟ್ ಅಕ್ಸೆಪ್ಟೆಡ್? ಇದು ಸಂವಿಧಾನಬದ್ಧವಾಗಿ ನೀವು ಅಂಬೇಡ್ಕರ್ಗೆ ಕೊಡುವಂತ ಗೌರವನ ಅಂತ ಮುಸಲ್ಮಾನ್ ಲೀಡರ್ಗಳು ಅವರನ್ನು ಕೇಳಬೇಕು. ಕಾಂಗ್ರೆಸ್ಸಿನ ನಾಯಕರು ನೆನೆ ಮಾತಾಡಿರುವಂತ ಒಂದೊಂದು ಮಾತು ಕೂಡ ಎಷ್ಟು ಭಯಾನಕವಾಗಿದೆ ಅಂತಂದ್ರೆ ಅದು ಈ ದೇಶವನ್ನು ಒಡೆದು ಹಾಕುವಂತ ಸ್ಥಿತಿಯಲ್ಲಿ ಇರುವಂತದ್ದು. ಆದ್ರೆ ಅವರಿಗೆ ಬಹಳ ಗಾಬರಿ ಆಗಿರೋದು ಯಾಕೆ ಅಂತಂದ್ರೆ ಈ ದೇಶದ ಬಡ ದಲಿತ ಮುಸಲ್ಮಾನರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಪಸ್ಮಂಡ ಅಂತ ಯಾರು ದಲಿತ ಮುಸಲ್ಮಾನರಿದ್ದಾರೋ ಅವರು ಇವತ್ತು ಈ ವಕ್ಫ್ ಬಿಲ್ ನ ಪರವಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಯಾರು ಕಾದಿಯಾನಿಗಳು ಅಂತ ಇವ್ರು ಕರೀತಾರೋ ಅವರು ವಕ್ಫ್ ನ ಪರವಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಯಾರು ಇವರು ಸೂಫಿಗಳು ಅಂತ ಕರೀತಾರೋ ಅವರು ವಕ್ಫ್ ಬಿಲ್ ನ ಅಮೆಂಡ್ಮೆಂಟ್ ನ ಪರವಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಶಿಯಾಗಳು ಅಂತ ಕರೀತಿದ್ದಾರೋ ಅವರು ಇವತ್ತು ವಕ್ಫ್ ಬಿಲ್ ನ ಅಮೆಂಡ್ಮೆಂಟ್ ನ ಪರವಾಗಿ ನಿಂತಿದ್ದಾರೆ. ಕೇವಲ ಸುನ್ನಿಗಳಲ್ಲಿ ಒಂದು ವರ್ಗ ಮಾತ್ರ ಯಾರು ಈ ವಕ್ಫ್ ನಿಂದ ಲಾಭ ಪಡ್ಕೊಳ್ತಿದ್ದಾರೋ, ಕೊಬ್ಬಿ ಬೆಳೆದಿದ್ದಾರೋ ಅವರು ಮಾತ್ರ ಇದ್ರ ವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಕಾಂಗ್ರೆಸ್ ಗೊತ್ತಾದ ನಂತರ ಕಾಂಗ್ರೆಸ್ ಸೈಲೆಂಟ್ ಆಗಿ ಗೂಡ್ನೊಳಗೆ ಸೇಳ್ಕೊಳ್ಳುವಂತ ಪ್ರಯತ್ನ ಮಾಡಿದೆ ಅಂತ ನನಗನ್ಸುತ್ತೆ. ಎಸ್ ಈ ಚರ್ಚೆ ಮತ್ತೆ ಮುಂದುವರ್ಸೋಣ. ಈಗ ಒಂದು ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ಆದ್ಮೇಲೆ ನಿಮ್ಗೆ ಟೈಮ್ ಕೊಡ್ತೀನಿ. ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.